ಜಾತಿ ಪ್ರಮಾಣ ಪತ್ರ ವಿತರಣೆಯಲ್ಲಿ ಉಂಟಾಗಿರುವ ಗೊಂದಲ ನಿವಾರಿಸುವಂತೆ ಆಗ್ರಹಿಸಿ ಸಮತಾ ಸೈನಿಕ ದಳ ಜಿಲ್ಲಾ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆ. ಈ ಕುರಿತು ಉಡುಪಿ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘಟನೆಯ ಪ್ರಮುಖರು, ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಸಂಬಂಧಿಸಿದ ರಾಜ್ಯ ಸರ್ಕಾರದ ಹೊಸ ಆದೇಶದಂತೆ ಸಮೀಕ್ಷೆಯಲ್ಲಿ ಘೋಷಿಸಲಾದ ಮೂಲ ಜಾತಿಯ ಆಧಾರದ ಮೇಲೆಯೇ ಜಾತಿ ಪ್ರಮಾಣ ಪತ್ರ ನೀಡಬೇಕು ಎಂದು ಒತ್ತಾಯಿಸಿದರು. ಈ ಸಂಬಂಧ ಜಿಲ್ಲೆಯ ಎಲ್ಲ ತಹಶೀಲ್ದಾರರಿಗೆ ಸ್ಪಷ್ಟ ಸುತ್ತೋಲೆ ಹೊರಡಿಸಿ ವಿದ್ಯಾರ್ಥಿಗಳು ಹಾಗೂ ಯುವಕರಿಗೆ ಶಿಕ್ಷಣ, ಉದ್ಯೋಗ ಮತ್ತು ವಿವಿಧ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯುವಲ್ಲಿ ಯಾವುದೇ ತೊಂದರೆಯಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದರು. ಪ್ರಮುಖ ಒಂದರಲ್ಲಿ ಸಾಧಾರಣ 46 ಜಾತಿಗಳನ್ನ ಇಟ್ಟಿರ್ತಾರೆ. 46 ಜಾತಿ ಅಂತ ಹೇಳಿದ್ರೆ 16 ಜಾತಿಗಳನ್ನ ಉಪಜಾತಿಗಳನ್ನು ಸೇರಿಸ್ಕೊಂಡು ಮಾಡ್ತಾರೆ. ಹಾಗಂತ ಹೇಳಿದ್ರೆ ಎಸ್ಸಿಯಲ್ಲಿ ನೀವು ಉಪಜಾತಿಗಳನ್ನು ಹುಡ್ತಾ ಹೋದ್ರೆ ಸಾಧಾರಣ 1700 ಉಪಜಾತಿಗಳಿವೆ. ಬಟ್ ಎಸ್ಸಿಯಲ್ಲಿ ಕನ್ಸಿಡರ್ ಮಾಡಿರುವಂತಹ ಜಾತಿಗಳು ಈಗ ಜಾತಿ ಅನ್ನುವಂಥದ್ದು 101 ಜಾತಿ, ಅದರಲ್ಲಿ 98 ಜಾತಿಗಳಿವೆ. ಈ 98 ಜಾತಿಯಲ್ಲಿ ಆದಿ ದ್ರಾವಿಡ ಅನ್ನುವಂಥದ್ದು ಹಾಕೊಳ್ಳೇಬಾರದು ಅನ್ನುವಂಥದ್ದು ಸ್ಪಷ್ಟ ನಿರ್ದೇಶನ ಕೊಟ್ಟಿದ್ದಾರೆ. ಬಟ್ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ನಮಗೆ ಸಮಸ್ಯೆ ಆಗಿರುವಂಥದ್ದು, ಬಹುತೇಕ ಬೇರೆ ಜಿಲ್ಲೆಗೆ ಆದಿ ಕರ್ನಾಟಕ, ಆದಿ ದ್ರಾವಿಡ ಇರಬಹುದು, ಆದಿ ಆಂಧ್ರ ಇರಬಹುದು. ಬಟ್ ನಮ್ಮ ಉಡುಪಿ ಮಂಗಳೂರು ಜಿಲ್ಲೆಯಲ್ಲಿ ಅದು ಈ ಸುರತ್ಕಲ್, ಮಂಗಳೂರು ಮತ್ತು ಈ ಬಾರ್ಪುರ್ ಈ ಕಡೆ ಭಾಗದಲ್ಲಿ ಇರುವಂತಹ ಆದಿ ದ್ರಾವಿಡ, ಬಹುತೇಕ ಉಡುಪಿಯಲ್ಲಿ ಆದಿ ದ್ರಾವಿಡದ ಎಲ್ಲ ಜಾತಿಗಳು ಮೆನ್ಷನ್ ಮಾಡಿದ್ದಾರೆ. ಆದಿ ದ್ರಾವಿಡ ಅಂತ ಹೇಳಿದ್ರೆ ಆದಿ ದ್ರಾವಿಡಕ್ಕೆ ಯಾವುದೇ ಒಂದು ಪರ್ಸೆಂಟೇಜ್ ಇದ್ದಿಲ್ಲ. ಆದಿ ದ್ರಾವಿಡ ಅನ್ನುವಂಥದ್ದು ಕೊಡ್ಲೇಬಾರದಂತಿದೆ. ಆದ್ರೆ ಇವತ್ತು ತಹಸೀಲ್ದಾರ್ಗಳು, ಬ್ರಹ್ಮವರ ತಹಸೀಲ್ದಾರ್ ಇರ್ಬೋದು, ಉಡುಪಿ ತಹಸೀಲ್ದಾರ್ ಇರ್ಬೋದು, ಇವೆಲ್ಲರೂ ಕೂಡ ಜಾತಿಯ ಸರ್ಟಿಫಿಕೇಟ್ ಅನ್ನ ಆದಿ ದ್ರಾವಿಡ ಬಿ ಅಂತ ಕೊಟ್ಟಿದ್ದಾರೆ. ಆದಿ ದ್ರಾವಿಡ ಬಿ ಮತ್ತು ಎ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಪ್ರಶ್ನೆ ಇರುವಂತದ್ದು ಇಲ್ಲಿ ಈ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, ಪರಿಶಿಷ್ಟ ಜಾತಿ ಮತ್ತು ಜಾತಿಯಲ್ಲಿ 101 ಜಾತಿಯನ್ನು ಕನ್ಸಿಡರ್ ಮಾಡುವಾಗ ನಾಗಮೋಹನ್ ದಾಸ್ ವರದಿಯನ್ನು ಕನ್ಸಿಡರ್ ಮಾಡಿಕೊಂಡು 2025 ಪರಿಗಣಿಸಿ ಆದಿ ದ್ರಾವಿಡ ಅಂತ ಹೇಳಿದ್ರೆ ಕಾಲಂ ಬಿ ಮತ್ತು ಎ ಅಲ್ಲಿ ಮೆನ್ಷನ್ ಮಾಡ್ಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಅಂದ್ರೆ ಅರ್ಥ ಎ ಆದಿ ದ್ರಾವಿಡ ಬಿ ಅಥವಾ ಆದಿ ದ್ರಾವಿಡ ಎ ಕೊಡಿ ಅನ್ನುವಂಥದ್ದು ಅರ್ಥ ಅಲ್ಲ. ಆದಿ ದ್ರಾವಿಡ ಕೊಡಲೇಬಾರದು, ಆದಿ ದ್ರಾವಿಡ ಕೊಟ್ಟಿದ್ದು ಬ್ರಾಕೆಟ್ ಅಲ್ಲಿ ಹಾಕಿ. ಬಟ್ ಇವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಹಸೀಲ್ದಾರರು ಆದಿ ದ್ರಾವಿಡ ಬಿ ಮತ್ತು ಎ ಅಂತ ಹೇಳಿ ಮಾಡಿದ್ದಾರೆ. ಆದಿ ದ್ರಾವಿಡ ಎ ಮತ್ತು ಬಿ ಅಂತ ಹೇಳಿ ಕನ್ಸಿಡರ್ ಮಾಡ್ಲಿಕ್ಕೆ ಬರುವುದೇ ಇಲ್ಲ. ಯಾವ ಮೂಲ ಜಾತಿಯನ್ನು ಘೋಷಣೆ ಮಾಡಿಕೊಳ್ಳೇಬೇಕು ಅನ್ನುವಂಥದ್ದು ಸ್ಪಷ್ಟ ಆದೇಶದಲ್ಲಿ. ಇವತ್ತಿಗೂ ಕೂಡ ಯಾವುದೇ ಜಾತಿ ಸರ್ಟಿಫಿಕೇಟ್ ಅನ್ನು ಕೊಡ್ತಾ ಇಲ್ಲ, ಪರಿಶಿಷ್ಟ ಜಾತಿಯಲ್ಲಿ ಕಾಡ್ತಾ ಇಲ್ಲ. ಕೊಟ್ಟದಿದ್ರು ಕೂಡ ಬಿ ಅವರಾಗಿ ಫಾರ್ಮ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ ಅಪ್ಲಿಕೇಶನ್ ಆದಿ ದ್ರಾವಿಡದ ಕೊಡುವುದು ಈ ರೀತಿ ಕೊಡಬಹುದು ಅಂತ ಹೇಳಿ ಅಲ್ಲಿಯೂ ಕೂಡ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿದ್ದಾರೆ. ನಿಮ್ಮ ಮೂಲ ಜಾತಿಗಳನ್ನು ಗೊತ್ತಿಲ್ಲದಿದ್ದಲ್ಲಿ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಿ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಸೆಲ್ಫ್ ಡಿಕ್ಲರೇಷನ್ ಕೊಟ್ರೆ ನಮ್ದು ಈಗ ನನಗೆ ಜಾತಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಮುಂದೆ ಎಷ್ಟು ತೊಡಕಾಗಬಹುದು. ಈಗ ಉದಾಹರಣೆಗೆ ಇವಾಗ ಎಲ್ಲವೂ ಕೂಡ ಖಾಸಗೀಕರಣ ಆಗಿರುವುದರಿಂದ ಶಾಲಾ ಮಕ್ಕಳಿಗೆ ಮುಂದೆ ಪರ್ಸೆಂಟೇಜ್ ಬೈಫರ್ಕೇಟ್ ಮಾಡಿದಾಗ ಈಗ 15% ಅಂತ ತಂದಾಗ ಅದರಲ್ಲಿ 5% ಅಂತ ಒಂದು ಕಮ್ಯುನಿಟಿ ಅಂದಾಗ ಆ ಬಿ ಕೆಟಗರಿಯಲ್ಲಿ ಏನು 43 ಜಾತಿ 16 ಜಾತಿಗಳು ಬೇಕಾಗುವ 19 ಇವ್ರಿಗೆ ಹೊರತುಪಡಿಸಿ ಬೇರೆ ಯಾರಿಗೂ ಸೀಟ್ ಕೊಡ್ಲಿಕ್ಕಿಲ್ಲ. ಶಾಲೆಯಲ್ಲಿ ಹೇಗೆ ಕೊಡ್ತಾರೆ? ಎಂಟ್ರಿ ಮಾಡ್ಲಿಕ್ಕೆ ಇರ್ತಾರೆ. ನಾವು ನೋಡುವಂತದ್ದು ಈಗ ಸಿಟಿಯಾಗಿ ಕಾಣಬಹುದು. ಬಹುಶಃ ಇದು ಮುಂದಿನ ಮಕ್ಕಳ ಫ್ಯೂಚರ್ಗೋಸ್ಕರ ನಾವು ಇವತ್ತು ಈ ವಿಷಯವನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಯಾವುದೇ ಕಾರಣಕ್ಕೂ ಆದಿ ದ್ರಾವಿಡ ಅನ್ನುವಂಥದ್ದು ಸರ್ಕ್ಯುಲರ್ ಅನ್ನ ಇದರ ಯಾವುದು 25ರ ವರದಿಯನ್ನು ಸರಿಯಾಗಿ ಅರ್ಥೈಸಿಕೊಂಡು ತಹಸೀಲ್ದಾರ್ಗಳು ಆದಿ ದ್ರಾವಿಡವನ್ನು ಕೊಡಲೇಬಾರದು, ಆದಿ ದ್ರಾವಿಡವನ್ನು ಮೆನ್ಷನ್ ಮಾಡಲೇಬೇಕು ಮೂಲ ದಾಖಲೆ ಬಗ್ಗೆ. ಹಾಗಾದ್ರೆ ಉದಾಹರಣೆಗೆ ಮುಂಗಾಳ ಮೇಲ ಮುಗಿಯಾಳ ಅನ್ನುವಂಥದ್ದು ಇದೆ ಅಂತ ತಿಳ್ಕೊಳ್ಳೋದು. ಬಟ್ ನಾವು ಓವರ್ ಆಗಿ ಹೇಳ್ಕೊಂಡಿದ್ವಿ ಮತ್ತು ನಾವು 19 ಡಿಕ್ಲೇರ್ ಕೊಟ್ಟಿದ್ವಲ್ಲ, ಸದಸ್ಯರು ನಾಗಮೋಹನ್ ದಾಸ್ ವರದಿಯಲ್ಲಿ ನಾವು ಹೇಳ್ಕೊಂಡಿದ್ವಿ, ಮನೆ ಸಮೀಕ್ಷೆ ಮಾಡಿದ್ವಿ. ಅಲ್ಲಿ ಹೇಳಿಕೊಂಡಿರುವಂತ ಜಾತಿಯನ್ನ ಕನ್ಸಿಡರ್ ಮಾಡಿ ಕೊಟ್ಟಾಗ ನಮ್ಮ ಶಾಲಾ ಮಕ್ಕಳಿಗೆ ಶಾಲೆಗೆ ಸೇರಿಕೆ ಅನುಕೂಲ ಆಗುತ್ತದೆ. ಇಲ್ಲದ್ರೆ ನೀವು ಕೊಟ್ಟಂತ ಸರ್ಟಿಫಿಕೇಟ್ ಬೋಗಸ್. ಮತ್ತೆ ಸರ್ಕಾರಗಳು ಯಾಕೆ ಹೀಗೆ ಆದಿ ದ್ರಾವಿಡವನ್ನು ಜಾತಿ ಅಲ್ಲ ಹೇಳಿ ಅಷ್ಟೆಲ್ಲ ಖರ್ಚು ವೆಚ್ಚ ಮಾಡಿ ಸುಳ್ಳು ಜಾತಿ ಪ್ರಮಾಣ ಮತವನ್ನು ತಡೆಯಲಿಕ್ಕೋಸ್ಕರ ಮಾಡಿದ್ರು ಕೂಡ ನೀವು ನಮ್ಮನ್ನೇ ಕರೆದು ಬಿಸಿಗಳನ್ನು ಮಾಡಿ ಇಷ್ಟೆಲ್ಲ ಮೀಟಿಂಗ್ ಮಾಡಿ ನಾವು ಗ್ರಾಮಗಳೇ ಹೋಗಿ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಿ ಮತ್ತೆ ಪುನಃ ನೀವು ರೆಟ್ರೋ ಆಗಿದ್ದೀರ ಅಂತ ಹೇಳಿ ಮತ್ತೆ ಪುನಃ ಜಾತಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂತ
ಹೇಳಿದ್ರೆ ನೀವು ಪರಿಸ್ಥಿತಿ ಜಾತಿಯ ಆದಿ ಜನಾಂಗಕ್ಕೆ ಇದು ಮಾಡುವಂತ ದ್ರೋಹ ಅನ್ನುವಂಥದ್ದು ಪ್ರಶ್ನೆ. ಹಾಗಾಗಿ ನಾವು ಈ ಮೂಲಕ ಮಾಧ್ಯಮದ ಮೂಲಕ ಹೇಳುವುದೇನು ಅಂತ ಹೇಳಿದ್ರೆ ಈ ಸೀರಿಯಸ್ ವಿಷಯಗಳನ್ನ ಬಹುಶಃ ಉಡುಪಿ ಜಿಲ್ಲೆಯ ಡಿಸಿ ಅವರು ಕೂಡಲೇ ಏನು ಆದೇಶವನ್ನು ಓದಿಕೊಂಡು ಕೂಡಲೇ ಆಯಾ ತಹಸೀಲ್ದಾರರಿಗೆ ಡೈರೆಕ್ಷನ್ ಕೊಡಬೇಕು. ಯಾವುದೇ ಕಾರಣಕ್ಕೂ ಅಧಿಕಾರಿಗಳ ಸರ್ಟಿಫಿಕೇಟ್ ಕೊಡಬಾರ್ದು. ಒಂದು ವೇಳೆ ಅವರಿಗೆ ಮೂಲ ದಾಖಲೆಯನ್ನು ಮುಂಡಾಳ ಅಥವಾ ಮೇಲ ಮುಗೇಲ ದಾಖಲೆಯನ್ನು ಕೊಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಅವರು ಆದಿದ್ರಾವಿಡನ್ನು ಬ್ರಾಕೆಟ್ ಅಲ್ಲಿ ಹಾಕಬೇಕು ವಿನಾ ನೇರವಾಗಿ ಜಾತಿ ಅಂತ ಕೊಟ್ಟಲ್ಲಿ ತುಂಬಾ ಸಮಸ್ಯೆಗಳಾಗ್ತವೆ.